ನನ್ನ ಹೆಂಡ್ತಿ ಒಡವೆ ತಗೊಂಡು ಬಂದು ಇಲ್ಲೇ ಎಲ್ಲೋ ವಾಲ್ಡ್ರಬ್ಬಾಗಿ ಇಕ್ತಾ ಇದ್ಲು. ಅಲ್ಲ, ನಮ್ಮತ್ತೆ ಕಾರ್‌ಗೆ ಸಾಲ ಕೊಡು ಅಂದ್ರೂ ಸಾಲ ಕೊಡಲ್ಲ. ಹಾಂ, EMI ಕಟ್ಟಬೇಕು ಅಂದ್ರೂ EMI ಕೊಡಲ್ಲ. ಆದ್ರೆ ಇಷ್ಟೊಂದು ಒಡವೆ ಮಾತ್ರ ಮಗಳಿಗೆ ಮಾತ್ರ ಕೊಡ್ಸೈತೆ. ಅದೇ ಅಳಿಯನ ಕಷ್ಟ ನೋಡಕ್ಕಾಗಲ್ವಾ? ಬಿಡು, ಇಷ್ಟು ದಿನ ಏನೂ ಗೊತ್ತಾಗ್ತಿಲ್ಲ ಅಂತೇಳ್ಬಿಟ್ಟು ನಾಟಕ ಮಾಡ್ಕೊಂಡಿರೋದೇನೆ ಎಷ್ಟೋ ವಾಸಿ. ಹ್ಮ್, ಎಲ್ಲಿಕ್ಕವಳಪ್ಪ ಒಡವೆ ಎಲ್ಲನೂ? ನೋಡು, ಇವ್ರು ಸಾಕು, ಇವ್ರ ಸವಾಸನೂ ಸಾಕು. ಹೆಂಗಾದ್ರೂ ಮಾಡಿ ಇರಾಪರ ದುಡ್ಡೆಲ್ಲನೂ ಎತ್ಕೊಂಡು, ಒಡವೆ ಎಲ್ಲ ಎತ್ಕೊಂಡು ಹೋಗಿ ಆರಾಮಾಗಿ ನನ್ನ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ನನ್ನ ಜೀವನ ಪೂರ್ತಿ ಇದೇ ಮನೆಗೆ ಕೂಲಿ ನಾಲಿ ಮಾಡ್ಕೊಂಡು ಸಾಯ್ಬೇಕಾಗ್ತದೆ. ಹೆಂಗೋ ಈ ಒಡವೆ ಎಲ್ಲ ತಗೊಂಡೋಗಿ ಮಾರಿದ್ರೆ ಒಂದು 20 ಲಕ್ಷನಾದ್ರೂ ಬರಲ್ವಾ? ಬಂದೇ ಬರ್ತೈತೆ 20 ಲಕ್ಷ. ಈ 20 ಲಕ್ಷದಾಗೆ ನಾನಂತೂ ದೊಡ್ಡ ಬಿಸ್ನೆಸ್ನೇ ಮಾಡಿಬಿಡ್ಬೋದು. ಒಂದು ಬ್ಯಾಗುಗೆ ಒಡವೆ ಎಲ್ಲ ತುಂಬ್ಕೋಬೇಕು. ಫಸ್ಟು ಎಲ್ಲಿಕ್ಕವ್ರೆ ಅಂತ ತಿಳ್ಕೊಬೇಕಲ್ಲ. ಅಯ್ಯೋ, ಇದೇನು ಇಷ್ಟೊಂದು ಒಡವೆನ ಬಾಗ್ಲೇ ಹಾಕಿಲ್ಲ, ಹಂಗೆ ಇಟ್ಬಿಟ್ಟವ್ರಲ್ಲ. ಹಾ, ಇವ್ರಿಗೆ ಅಷ್ಟೂನುವೆ ಗೊತ್ತಾಗಲ್ವಾ? ಯಾರಾದ್ರೂ ಎತ್ಕಂತಾರಪ್ಪ ಅಂತ ಹೇಳ್ಬಿಟ್ಟು ಸ್ವಲ್ಪನೂ ಭಯ ಇಲ್ವಾ? ಅಯ್ಯೋ, ಏನು ಈ ಥರ ಎಲ್ಲ ಹಾಕ್ಬಿಟ್ಟವ್ರಲ್ಲ. ಹ್ಞೂ, ನೋಡೋಣ ಇರು. ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟೊಂದು ಒಡವೆ ಮಾಡಿದ್ರೆ 20 ಲಕ್ಷ ಯಾಕೆ? 20 ಲಕ್ಷಕ್ಕಿನ್ನೂ ಜಾಸ್ತಿನೇ ಬರುತ್ತೆ ಅನಿಸುತ್ತೆ. ಇದನ್ನೆಲ್ಲ ಬ್ಯಾಗಿಗೆ ತುಂಬ್ಕೊಂಡು ಇವತ್ತೇನೆ ಆರಾಮಾಗಿ ಬೆಂಗ್ಳೂರಿಗೆ ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಡ್ತೀನಿ. ಹ್ಞೂ, ಬ್ಯಾಗು ನಾನೆಲ್ಲೋ ಬೀಗ ಎಲ್ಲ ಹೊಡೆದು ಏನೇನೋ ಮಾಡಿ ಸರ್ಕಸ್ ಮಾಡಬೇಕೇನೋ ಅಂತ ಅನ್ಕೊಂಡಿದ್ದೆ. ನೋವೇ ಅಲ್ವಾ? ಎಷ್ಟು ಈಸಿಯಾಗಿ ಸಿಗ್ತಾಯಿತ್ತು ನನಗೆ ಗೋಲ್ಡ್ ಎಲ್ಲನೂ. ಇಲ್ಲೇ ಒಂದು ಬ್ಯಾಗ್ ಇದ್ರೆ ಬ್ಯಾಗೆಲ್ಲ ಎತ್ಕೊಂಡು ಆರಾಮಾಗೆ ಹೋಗ್ಬೋದಿತ್ತು. ಬ್ಯಾಗು ಇಲ್ಲೇ ಐತೆ ಬ್ಯಾಗು. ಇರಲಿ. ಈ ಬ್ಯಾಗ್ ತುಂಬಿಕೊಂಡು ಯಾರೂ ಮನೆಗಿಲ್ಲ ಸದ್ಯಕ್ಕೆ, ಎಸ್ಕೇಪ್ ಆಗ್ಬಿಡೋದು ಎಷ್ಟೋ ವಾಸಿ. ಆಮೇಲೆ ನನಗೆ ಗೊತ್ತಿಲ್ಲ ಅನ್ನೋ ಥರ ಸುಮ್ಮನೆ ಬಂದುಬಿಟ್ರೆ ಆಯಿತು. ನನ್ನ ಫ್ರೆಂಡಿಗೆ ಫೋನ್ ಹಾಕ್ತೀನಿ, ಫಸ್ಟು ಎಲ್ಲ ತುಂಬ್ಕೊಳ್ಳೋಣ. ಹಲೋ, ಹಲೋ ಕಣೋ, ನಾನು ಅದೇ ಒಡವೆ ಎಲ್ಲ ಸಿಕ್ಬಿಟ್ಟೈತೆ ಕಣೋ. ಯಪ್ಪ, ಬೇಜಾನ್ ಒಡವೆ ಸಿಕ್ಬಿಟ್ಟೈತೆ. ಎಲ್ಲನೂ ತಗೊಂಡು ಬರ್ತಾಯಿದ್ದೀನಿ ಸಿಟಿಗೇನೆ. ಹಾಂ, ಮನೆ ಹೇಳ್ದಲ್ಲ ನೋಡು ಅಂತೇಳಿ, ಅದಕ್ಕೆ ಇಲ್ಲೇ ಇದ್ದೀನಿ, ತಗೊಂಡು ಬರ್ತಾಯಿದ್ದೀನಿ. ಈಗಳು ಇನ್ನೊಂದು 5 ನಿಮಿಷ, ಈಗಾಗಲೇ ಮನೆ ಬಿಡ್ತಾಯಿದ್ದೀನಿ, ಹೊರಟ್ಬಿಡ್ತೀನಿ. ನಿಮ್ಮ 1:30 ಗಂಟೆ 2 ಗಂಟೆ ಅಷ್ಟೊತ್ತು ಬಂದುಬಿಡ್ತೀನಿ ಬಿಡು ಅಲ್ಲಿಗೇನೆ. ಅಲ್ಲೇ ಮಾರ್ಕೊಂಡ್ಬಿಟ್ಟು ಸ್ವಲ್ಪ ಬಿಸ್ನೆಸ್ಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಣ. ಈ ಹಳ್ಳಿನಾಗೆ ಈ ಕಿತ್ತೋಗಿರೋಳ ಜೊತೆ ಸಂಸಾರ ಮಾಡ್ಕೊಂಡು ಯಾರು ಇರ್ತಾರೆ? ನಿಂಗೆ ಹೇಳಿದ್ನಲ್ಲ ನಾನು ಎಲ್ಲ ವಿಚಾರನೂ ಬರಲಾ? ಸರಿ ಈಗಲೇ ಬಂದೆ, ಬಸ್ ಹತ್ತು ಹೊರಡ್ತೀನಿ ಇರು. ಹಾಂ, ಸರಿ ಆಯಿತು, ಈಗಲೇ ಹೊರಟೆ. ಇಲ್ಲ ಕಣೋ, ಯಾರಿಗೂ ಗೊತ್ತಾಗಲ್ಲ ಕಣೋ, ಎತ್ಕೊಂಡು ಬಂದಿರೋದು ಯಾರಿಗೂ ಗೊತ್ತಾಗುತ್ತೆ. ಅಯ್ಯೋ ಬಿಡು, ಮನೆಗೆ ಬಂದು ಹೇಳ್ತೀನಿ. ಹೇ ರಾಹುಲ್, ಬಾ ಬಾ, ಕೂತ್ಕೋ ಬಾ. ಹಬ್ಬ, ಕೊನೆಗೂ ಬಂದಲ್ಲ. ನಾನು ಆಗ್ಲಿಂದ ನಿನಗೆ ಕಾಯ್ತಾ ಇದ್ನಲ್ಲೋ. ನಾನು ಅಲ್ಗೂ ಕಾರ್ ಕಳ್ಸೋಣ ನಿನಗೆ ಅಂತ ಅಂದ್ಕೊಂಡೆ, ಅಷ್ಟ್ರಾಗ ನೀನೇ ಬಂದ್ಬಿಟ್ಟೆ. ಬಾ ಬಾ, ಕೂತ್ಕೋ ಬಾ. ಏನೋ ನಿಮ್ಮನೆ ಅಂತೂ ಸೂಪರ್ ಆಗೈತೆ. ಇಂಥ ಮನೆಯನ್ನ ನೋಡ್ಬಿಟ್ಟು ನಾನಂತೂ ಅದೆಷ್ಟು ದಿನ ಆಯ್ತು ಕಣೋ, ಗೊತ್ತಿಲ್ಲ. ನೋಡು, ನನ್ನ ಹೆಂಡ್ತಿ ನಮ್ಮ ಅತ್ತೆದು ಒಡವೆ ಪಡವೆ ಎಲ್ಲ ಎತ್ತಾಕೊಂಡು ಬಂದ್ಬಿಟ್ಟಿದ್ದಿ ಕಣೋ. ಹೆಂಗನ ಮಾಡಿ ಇದನ್ನು ಮಾರ್ಬಿಟ್ಟು ಇಲ್ಲಿ ಏನಾದರೂ ಬಿಸ್ನೆಸ್ ಸೆಟ್ಲ್ ಮಾಡ್ಕೋಬೇಕು, ಇಲ್ಲ ನನ್ನ ಲೈಫ್ ಸೆಟ್ಲ್ ಮಾಡ್ಕೋಬೇಕು ಕಣೋ. ಇಲ್ಲ ಅಂದರೆ ಈ ಜನ್ಮದಲ್ಲೂ ಆಗದೇ ಇಲ್ಲ ನಾನಂತೂ ಸೆಟ್ಲ್ ಆಗೋಕ್ಕೆ. ನೋಡು, ಹೆಂಡ್ತಿನೂ ಬೇಡ, ಅತ್ತೆನೂ ಬೇಡ, ಅಮ್ಮನೂ ಬೇಡ, ಯಾರು ಬೇಡ ಅಂತ ಬಿಟ್ಬಿಟ್ಟು ಬಂದಿದ್ದೀನಿ ಕಣೋ. ಹೆಂಗಾದರೂ ಮಾಡಿ ಲೈಫ್ ಸೆಟ್ಲ್ ಮಾಡ್ಕೋಬೇಕು. ಪ್ಲೀಸ್ ಕಣೋ, ಈ ಗೋಲ್ಡ್ ಎಲ್ಲನೂ ಮಾರ್ಬಿಟ್ಟು ಹೆಂಗಾದರೂ ಮಾಡಿಬಿಟ್ಟು ನೀನು ನನಗೆ ಸ್ವಲ್ಪ ಹೆಲ್ಪ್ ಮಾಡಿಬಿಡು ಪ್ಲೀಸ್ ಕಣೋ. ಆ ದರಿದ್ರದೊಳ ಹತ್ರ ನನಗಂತೂ ಎಣಂಗಕ್ಕಾಗ್ತಿಲ್ಲ ಕಣೋ, ನರ ರಾಕ್ಷಸಿ ಅವಳಂತೂ. ಅಲ್ಲ ಮಗ, ಪೊಲೀಸ್ ಕಂಪ್ಲೇಂಟ್ ಏನಾದರೂ ಕೊಟ್ಬಿಟ್ಟು ನಿನ್ನ ಹೆಂಡ್ತಿ ಲಬ 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 ಬಾಯ್ ಬಿಡ್ಕೊಬಿಟ್ರೆ ಆಮೇಲೆ ಏನೋ ಮಾಡ್ತೀಯ ನೀನು? ಹಾಂ, ನೀನಂತೂ ಕದ್ಕೊಂಡು ಬಂದಿರೋ ಮಾಲು ಅಂತ ಗೊತ್ತಾಗ್ಬಿಟ್ರೆ ಅಷ್ಟೇನೆ. ಹಾಂ, ಇಲ್ಲಿ ನನಗೆ ಗೊತ್ತಿರೋರೊಬ್ರವ್ರೆ, ಸರಿನಾ? ಅವ್ರನ್ನ ಇಲ್ಲಿಗೆ ಕರೆಸ್ತೀನಿ. ನೀನು ಒಡವೆ ಎಲ್ಲನೂ ತೋರಿಸು ಅವರಿಗೆ, ಎಲ್ಲನೂ ಮಾರಿಬಿಡೋಣ. ಮಾರಿಬಿಟ್ಟು ಎಷ್ಟು ಅಮೌಂಟ್ ಕೊಡ್ತಾರೋ ಅವ್ರು ಕೊಡ್ತಾರೆ. ಈಗ ನಾವು ಅಂಗಡಿಗೆ ತಗೊಂಡೋಗ್ಬಿಟ್ಟು ಮಾರಕ್ಕೆ ಹೋದ್ರೆ ಗ್ಯಾರಂಟಿ ಕಳ್ರು ಅಂತ ತಗ್ಲಾಕಂತೀವಿ. ನೋಡು, ಅವ್ರನ್ನ ಕರೆಸ್ತೀನಿ, ಅವ್ರು ಬರ್ತಾರೆ, ಓಕೆನಾ? ಅವ್ರು ಬಂದಿದ್ದ ತಕ್ಷಣ ಒಡವೆ ಎಲ್ಲನೂ ಕೊಟ್ಬಿಡೋಣ, ಏನಂತೀಯ? ಸರಿ ಕಣೋ, ಪ್ಲೀಸ್ ಈಗಲೇ ಫೋನ್ ಮಾಡಿ ಕರಿಯೋ. ಇಲ್ಲೇ ನಮ್ಮ ಬಿಲ್ಡಿಂಗ್ ಪಕ್ಕನೇ ಇರೋದು, ಇರು ಬರ್ತೀನಿ ಫೋನ್ ಮಾಡಿ. ಹಬ್ಬ ದೇವ್ರೆ, ನನ್ನ ಲೈಫ್ ಅಂತೂ ಸೆಟ್ಲ್ ಮಾಡಿಬಿಟ್ಟಲ್ಲಪ್ಪ. ಅಪ್ಪ ದೇವ್ರೆ, ಬಿಡು. ಸದ್ಯ ಅವಳಿಂದ, ಆ ಯಾಶುನಿಂದ ನನ್ನ ಜೀವನ ಏನು ಸೆಟ್ಲಿಲ್ಲ. ಇದಾದ್ರೂ ಸೆಟ್ಲ್ ಆಯ್ತಾಯ್ತಲ್ಲ, ಅಷ್ಟೇ ಸಾಕು. ಮತ್ತೆ ಹಳ್ಳಿ ಕಡೆ ತಲೆನೂ ಹಾಕಿ ಮಲ್ಕೊಳ್ಳಲ್ಲ ನಾನಂತೂ. ನಮ್ಮ ಅಮ್ಮಂಗೆ ಎಷ್ಟು ಕರೆದೆ, ಬಾಮ ಅಂದರೆ ಬರಲ್ಲ ಅಂತೈತೆ. ಬರಲಿಲ್ಲ ಅಂದರೆ ಅಲ್ಲೇ ಇರಲಿ ಬಿಡು, ನನಗೇನಂತೆ. ನಾನಂತೂ ಆರಾಮಾಗಿರ್ತೀನಿ ಸಾಕು. ಅಯ್ಯೋ ಸರ್, ಬನ್ನಿ, ಕೂತ್ಕೊ ಬನ್ನಿ, ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಆ್ಯಕ್ಚುಲಿ ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ನನ್ನ ಫ್ರೆಂಡ್ ವೈಫ್ ಒಡವೆ ಎಲ್ಲನೂ ಕೊಟ್ಬಿಟ್ಟು ಸೇಲ್ ಮಾಡಿಬಿಟ್ಟು ಅದೇ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸರ್. ಬನ್ನಿ, ಕೂತ್ಕೊ ಬನ್ನಿ. ಅದನ್ನೊಂದು ಸ್ವಲ್ಪ ನೋಡಿಬಿಟ್ಟು ಎಷ್ಟು ಗ್ರಾಮ್ ಬರುತ್ತೆ ಅಂತ ನೀವೇನಾದರೂ ಡೀಲ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ. ಅಯ್ಯೋ ಖಂಡಿತ, ನಮ್ದು ಅದೇ ಬಿಸ್ನೆಸ್ ಅಲ್ವೇ. ಸರ್ ಬನ್ನಿ, ಕೂತ್ಕೊ ಬನ್ನಿ. ನೋಡಿ ಸರ್, ನಾವು ಸ್ವಲ್ಪ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಬೇಕು.
ಇವ್ರ ವೈಫ್ ಎಲ್ಲನೂ ಪಾಪ ಇವ್ರ ಬಿಸ್ನೆಸ್ಗೆ ಅಂತ ಹೇಳ್ಬಿಟ್ಟು ತುಂಬಾ ಹೆಲ್ಪ್ ಮಾಡಿದ್ದಾರೆ ಸರ್. ಅದಕ್ಕೆ ಅಂಗಡಿಗೆ ಬಂದುಬಿಟ್ಟು ಮಾರೋಷ್ಟು ಟೈಮ್ ಇರಲಿಲ್ಲ ನಮಗೆ. ಅದಕ್ಕೇ ಇಲ್ಲೇ ಮಾರಾಟ ಮಾಡಿಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ ಸರ್. ಒಂದ್ಸಲ ಚೆಕ್ ಮಾಡಿ ನೋಡಿ ಸರ್. ಸರ್ ಕೊಡಿ, ನಾನು ಚೆಕ್ ಮಾಡ್ತೀನಿ, ಕೊಡಿ ಎಷ್ಟು ಗ್ರಾಮ್ ಬರುತ್ತೆ ಅಂತ ಹೇಳ್ತೀನಿ. ಏನು, ಇದೇನಾ ನೀವು ಗೋಲ್ಡು ಅಂತ ಹೇಳಿದ್ದು? ಹಾಂ ಸರ್, ಯಾಕೆ ಅಷ್ಟು ಕ್ವಾಲಿಟಿ ಇದೆಯಾ? ತುಂಬ ಚೆನ್ನಾಗಿದೆ ಅನಿಸುತ್ತೆ ಸರ್. ನಮ್ಮ ಅತ್ತೆಯವರು ತುಂಬ ಚೆನ್ನಾಗಿದ್ದಾರೆ, ಅವರೇ ಕೊಡ್ಸಿರೋದು ಸರ್ ಈ ಗೋಲ್ಡ್ ಎಲ್ಲ. ತುಂಬ ಚೆನ್ನಾಗಿದೆ ನೋಡಿ ಸರ್. ಅಯ್ಯೋ ರೀ, ಏನ್ರಿ ಹೇಳ್ತಾ ಇದ್ದೀರಾ ತುಂಬ ಚೆನ್ನಾಗಿದೆ ಅಂತೇಳಿ? ಇದು ನಿಜ ಹೇಳಬೇಕು ಅಂದರೆ ಗೋಲ್ಡ್ ಒಡವೆನೇ ಅಲ್ಲ ರೀ. ಇದು 1 ಗ್ರಾಮ್ ಗೋಲ್ಡ್ ಅಂತ ಬರುತ್ತೆ, ಅಂದರೆ ಕಲರ್ ಎಲ್ಲ ಶೇಡ್ ಆಗಲ್ಲ, ಆ ಥರ ಗೋಲ್ಡು ರೀ ಇದು. ಅಯ್ಯೋ ಸರ್, ನೀವೇನು ಹೇಳ್ತಾ ಇದ್ದೀರಾ? ನೋಡಿ ಈ ಒಡವೆನ ಒಂದ್ಸಲ ಚೆಕ್ ಮಾಡಿ ನೋಡಿ. ರೀ, ದಿನ ಬೆಳಿಗ್ಗಾದ್ರೆ ಬಂಗಾರನೇ ನೋಡ್ತಾ ಬೆಳೆದಿರೋನ್ರಿ ನಾನು. ಚಿಕ್ಕ ಹುಡುಗನಿಂದನೂ ಒಂದ್ಸಲ ಹಿಂಗೆ ನೋಡಿದ ತಕ್ಷಣನೇ ಬಂಗಾರ ಯಾವುದು, ಬೆಳ್ಳಿ ಯಾವುದು, ಡೂಪ್ಲಿಕೇಟ್ ಯಾವುದು, ಒರಿಜಿನಲ್ ಯಾವುದು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತೀನಿ ನಾನು. ನೋಡಿ, ಈ ಮೂರೂ 1 ಗ್ರಾಮ್ ಗೋಲ್ಡೇನೆ, ಇವ್ಯಾವು ಬಂಗಾರದವು ಅಲ್ವೇ ಅಲ್ಲ. ಅಯ್ಯೋ ಸರ್, ಇಲ್ಲ ಸರ್, ನಮ್ಮ ಅತ್ತೆನೂ ನನ್ನ ಹೆಂಡತಿ ಹೇಳ್ತಾ ಇದ್ರು ಸರ್ ಬಂಗಾರದ್ದೇ ಬಂಗಾರದ್ದೇ ಅಂತ ಹೇಳ್ಬಿಟ್ಟು. ಸರ್ ಬಂಗಾರದ್ದೇ ಅಂತ ಅನ್ಸುತ್ತೆ ಸರ್, ನೀವೆಲ್ಲ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ ಸರ್. ಪ್ಲೀಸ್ ಸರ್ ಚೆಕ್ ಮಾಡಿ ಸರ್, ಒಂದೇ ಒಂದು ಸಲ ಚೆಕ್ ಮಾಡಿ ಸರ್ ಪ್ಲೀಸ್ ಸರ್. ಇದು ಬಂಗಾರನೇ ಸರ್, ನಮ್ಮ ಅತ್ತೆ ಮಾತಾಡೋದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ ಸರ್ ನನ್ನ ಹೆಂಡತಿ ಹತ್ರ. ಇದೆಲ್ಲ ಬಂಗಾರದ್ದೇ ಬಂಗಾರದ್ದೇ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಜೋರಾಗಿ ಒತ್ತಿ ಒತ್ತಿ ಹೇಳ್ತಾ ಇದ್ರು ಸರ್. ರೀಸೆಂಟಾಗಿ ಮಾಡಿಸ್ಕೊಂಡು ಬಂದಿದ್ದು ಸರ್ ಇವ್ರನ್ನ, ನೆನ್ನೆ ಸರ್ ತಗೊಂಡು ಬಂದಿದ್ದು. ಒಂದ್ಸಲ ಚೆಕ್ ಮಾಡಿ ಸರ್ ಪ್ಲೀಸ್ ಸರ್, ಪ್ಲೀಸ್ ಸರ್. ರೀ, ನಾನು ಹೇಳ್ತಿಲ್ವಾ ನಿಮಗೆ ನನ್ನ ಮೇಲೆ ಅಷ್ಟೊಂದು ಡೌಟ್ ಇದ್ರೆ ಹೋಗಿ ಬೇರೆ ಅಂಗಡಿನಲ್ಲಿ ಚೆಕ್ ಮಾಡಿಸಿ, ನಾನೇ ಯಾಕೆ ಸುಳ್ಳು ಹೇಳೋಣ? ಇದೆಲ್ಲ 1 ಗ್ರಾಮ್ ಗೋಲ್ಡು ರೀ, ಇದು ರಿಯಲ್ ಗೋಲ್ಡ್ ಅಲ್ಲ. ಗೋಲ್ಡ್ ಥರನೇ ಕಾಣಿಸುತ್ತೆ ಅಷ್ಟೇನೆ, ಸ್ವಲ್ಪ ಕಾಸ್ಟ್ಲಿ ಜ್ಯುವೆಲರಿ, ಡ್ಯೂಪ್ಲಿಕೇಟ್ ಅಲ್ಲೇನೆ. ಅದು ಬಿಟ್ಟರೆ ಇದು ನೀವು ತಗೊಂಡೋಗಿ ಅಂಗಡಿ ಕೊಟ್ರು ಯಾವ ಬೆಲೆನೂ ಇಲ್ಲ ರೀ. ದಿನ ಬೆಳಿಗ್ಗೆ ಎದ್ರೆ ಹೇಳಿದ್ನಲ್ಲ, ಒಡವೆ ಅಂಗಡಿನಲ್ಲೇ ಇರೋ ನಾನು. ಇದೇ ಬಿಸ್ನೆಸ್ಸೇನೆ ನಂದು, ಗೋಲ್ಡ್ ಬಿಸ್ನೆಸ್ಸೇನೆ. ಅಂಥದ್ರಲ್ಲಿ ನೀವು ಹಿಂಗೆ ಕೇಳಿದ್ರೆ ಹೆಂಗೆ ಹೇಳಿ? ಹಾಂ ನೋಡಿ, ಇದೆಲ್ಲ ರೋಲ್ಡ್ ಗೋಲ್ಡು. ನಿಮಗೆಲ್ಲೋ ನಿಮ್ಮ ವೈಫು ಇಲ್ಲ ನಿಮ್ಮ ಅತ್ತೆ ಯಾರೋ ಮೋಸ ಮಾಡಿದ್ದಾರೆ ಅಂತ ಅನಿಸುತ್ತೆ. ಇದನ್ನೆಲ್ಲ ನಂಬ್ಕೊಂಡು ಅಂಗಡಿಗೆ ಹೋಗಿದ್ರೆ ನಿಮ್ಮ ಮಾನ ಮರ್ಯಾದೆ ಎಲ್ಲನೂ ಹೋಗಿರೋದು. ಏನೋ ನಮಗೆ ಗೊತ್ತಿರೋರು ಪರಿಚಯ ಇರೋರು ಅಂತ ಬಂದುಬಿಟ್ಟು ಹೇಳ್ತಾ ಇದ್ದೀನಿ. ನೋಡಿ, ನನ್ನನ್ನು ಫೂಲ್ ಮಾಡೋಕೆ ನೀವೇನು ನೋಡೋಕೆ ಹೋಗ್ಬೇಡಿ. ನಾನು ಯಾವುದೇ ಕಾರಣಕ್ಕೂ ಫೂಲ್ ಆಗಲ್ಲ. ಯಾಕಂದರೆ ನನಗೆ ತುಂಬ ಚೆನ್ನಾಗಿ ಗೊತ್ತು ಯಾವ ಥರ ಕಂಡುಹಿಡಿಬೇಕು ಅಂತೇಳಿ. ಉಜ್ಜಿ ಉಜ್ಜಿ ಕಂಡುಹಿಡಿಯೋ ಅವಶ್ಯಕತೆನೇ ಇಲ್ಲ, ಹಾಗೇನೆ ಕಂಡುಹಿಡಿದು ಬಿಡ್ತೀನಿ. ಸರಿನಾ? ಅಯ್ಯೋ 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 ಅಯ್ಯೋ, ಅಲ್ಲ ಕಣೋ, ನಮ್ಮ ಅತ್ತೆ ನನ್ನ ಹೆಂಡತಿ ಇಬ್ರು ಖುದ್ದಾಗಿ ಮಾತಾಡಿರೋದನ್ನ ನಾನೇ ಕಣ್ಣಾರೆ ನೋಡಿದ್ದೀನಿ, ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ. ಇಬ್ರು ಗೋಲ್ಡ್ ತಂದ್ವಿ, ಅದು ಯಾವುದೋ ಅಮೌಂಟ್ ಬಂತು, ಅದಕ್ಕೆ ತಗೊಂಡು ಬಂದ್ವಿ ಅಂತ ಜೋರ ಕಿರ್ಚಿ 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 ಹೇಳ್ತಾ ಇದ್ರು ಕಣೋ. ನಾನೇ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ ಕಣೋ. ಈಗ ನೋಡಿದ್ರೆ ಈ ಥರ ಉಲ್ಟಾ ಹೊಡಿತಾವಳೆ. ಏನು ಮಾಡೋದು, ಉಲ್ಟಾ ಆಗ್ಬಿಟ್ಟೈತೆ. ಅಂದರೆ ಇಷ್ಟು ದಿನ ಸುಳ್ಳು ಹೇಳ್ತಾ ಇದ್ರು ಅಂತ ಅರ್ಥನೇನೋ? ಅಲ್ಲ ಕಣೋ, ನನಗೇನೋ ಗೊತ್ತು ಈ ಒಡವೆ ಬಗ್ಗೆ ಎಲ್ಲನೂ. ಅಷ್ಟೊಂದೆಲ್ಲ ನನಗಂತೂ ಗೊತ್ತಾಗಲ್ಲ, ನಿನ್ನಷ್ಟೇ ನನಗೂ ಗೊತ್ತಾಗೋದು. ಗೋಲ್ಡ್ ಬಗ್ಗೆ ನನಗೇನು ಅಷ್ಟೊಂದು ಕ್ರೇಜ್ ಇಲ್ಲ. ಗೋಲ್ಡ್ ತಗೊಂಡು ಬಂದ್ಬಿಟ್ಟು ನೀನು ಗೋಲ್ಡು ಅಂತ ಹೇಳಿ ನನ್ನ ಮರ್ಯಾದೆನೂ ಕಳೆದ್ಬಿಟ್ಟಲ್ಲೋ. ಛೇ, ನನಗೂ ಬೇಜಾರಾಗ್ತೈತೆ. ನಾನು ನಮ್ಮ ಅತ್ತೆನ ನನ್ನ ಹೆಂಡ್ತಿನ ನಂಬಿಟ್ಟು ಮೋಸ ಹೋಗ್ಬಿಟ್ಟೆ ಕಣೋ. ಏನೋ ಅವರೆಲ್ಲ ಬಿಲ್ಡಪ್ ಕೊಟ್ಟು ಹೇಳ್ತಾ ಇದ್ರಲ್ಲ, ನಾನು ಇರ್ಬೋದೇನೋ ಗೋಲ್ಡು ಅಂತ ಅಂದ್ಕೊಂಡು ನಾನು ನೋಡು ಯೋಚನೆ ಮಾಡಲಿಲ್ಲ, ತಗೊಂಡು ಬಂದ್ಬಿಟ್ಟೆ. ನಾವೇ ಒಂದ್ಸಲ ಉಜ್ಜಿ ಉಜ್ಜಿ ನೋಡಿದ್ರೆ ಸರ್ ಹೋಗೋದೇನೋ. ಅವ್ರು ಅದೇ ಥರ ಬಿಲ್ಡಪ್ ಕೊಡ್ತಾಯಿದ್ರು ಕಣ ಮನೇಲಿ. ಎಲ್ಲರ ಮುಂದೆನೂ ಬಿಲ್ಡಪ್ ಕೊಡ್ತಾಯಿದ್ರು. ಯಾವುದೋ ಜಮೀನ್ದು ಯಾವುದೋ ತವ್ರ ಮನೆಯಿಂದ ಸ್ವಲ್ಪ ದುಡ್ಡು ಬಂತು, ಅದಕ್ಕೆ ತಗೊಂಡ್ವಿ ಅಂತ ಹೇಳ್ತಾಯಿದ್ರು ಕಣೋ. ಥೂ, ಈ ಕಿತ್ತೋಗಿರೋ ಜ್ಯುವೆಲರಿಗೆ ಇಷ್ಟೊಂದು ಬಿಲ್ಡಪ್ ಬೇಕಿತ್ತು ಅವಳಿಗೆ. ಎಂಥ ಮೋಸದ ಜನ, ಎಷ್ಟು ಆಟ ಆಡ್ತಾರೆ ಅಂದರೆ ಛೇ, ನನಗಂತೂ ಸಾಕಾಗೋಗ್ಬಿಟ್ಟೈತೆ. ಛೇ, ನಾನು ಏನೇನೋ ಆಸೆಗಿದ್ದೆ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀಯ ನೀನು, ನನಗೂ ಹೆಲ್ಪ್ ಮಾಡ್ತೀಯ, ನಾನು ಮಾಡ್ಬೋದು ಅಂತ. ನೋಡು, ಈ ಗೋಲ್ಡ್ ಇಟ್ಕೊಂಡು ಈಗ ಏನು ಮಾಡೋಕ್ಕಾಗುತ್ತೆ? ಈಗ ಮತ್ತೆ ನೀನು ಊರಿಗೆ ಹೋಗಲೇಬೇಕಾಗುತ್ತೆ. ನಿನಗೆ ಸಂಬಂಧಪಟ್ಟಿದ್ದೆಲ್ಲ ನಿನ್ನ ಕೈಲಿಗೆ ಬರೋ ತನಕನೂ ಊರಿಗೆ ಹೋಗ್ಲೇಬೇಕು ನೀನು. ಛೇ, ಮತ್ತೆ ಆ ಕೊಂಬೆ, ಹಳೆಯ ಕೊಂಪೆ, ಆ ಹಳ್ಳಿಗೆ ಮತ್ತೆ ಹೋಗಿ ಸಾಯ್ಬೇಕಾ ನಾನು? ನನ್ನ ಕರ್ಮದಲ್ಲಿ ಇನ್ನೂ ಈ ಕೊಂಪೆ ಬಿಡೋದು ನನಗೆ ಬರ್ತೇ ಇಲ್ಲ ಅನಿಸುತ್ತೆ. ಕಾರ್ಯವಸಿ ಕತ್ತೆ ಕಾಲಿಡಿ ಅಂತ ಹೇಳಲ್ವಾ? ಸುಮ್ಮನೆ ಹೋಗೋ.